ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೀಟ್ರೋಟ್ ಲಿಬಮ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಬೀಟ್ರೋಟ್ ಲಿಬಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಅದನ್ನು ಪೂರ್ತಿಯಾಗಿ ಎರ್ಕೊಂಡ್ಬಿಟ್ಟು ಫುಲ್ ಒಂದು ಸ್ವಲ್ಪನೂ ಇರಬಾರ್ದು, ಆ ಥರ ಎರ್ಕೊಳ್ಳಿ ಮೇಲ್ಗಡೆ ಸಿಪ್ಪೆನ. ಎರ್ಕೊಂಡಿದ್ದೆಲ್ಲ ಆದಮೇಲೆ ತೊಳ್ಕೊಳ್ಳಿ ಅದನ್ನು, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಮಣ್ಣು ಥರ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ತೊಳ್ಕೊಂಡಿದ್ದಾದಮೇಲೆ ಮಣೆ ತೊಗೊಂಡು ಸಣ್ಣದಾಗಿ ಹಚ್ಕೊಬೇಕು ನಾವು ಬೀಟ್ರೋಟ್ನ. ನೋಡಿ ಆ ಥರ ಎಲ್ಲ ಹಚ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಹಚ್ಕೊಬೇಕು. ಇಲ್ಲಾಂದರೆ ಏನಾದ್ರು ಗ್ರೈಂಡರ್ ಮಾಡೋಕ್ಕೂ ಏನಾದರೂ ಹೋದರೆ ಗಟ್ಟಿಯಾಗಿ ಸಿಗುತ್ತೆ, ಅದು ಫಿಲ್ಟರ್ ಮಾಡೋಕ್ಕಾಗಲ್ಲ ಏನಾದ್ರು ರುಬ್ಕೊಂಡಿದ್ದಾದಮೇಲೆ. ಅದಕ್ಕೋಸ್ಕರ ಸಣ್ಣದಾಗೆಲ್ಲ ಹಚ್ಕೊಂಡು ಆದಮೇಲೆ ನಾವೆಷ್ಟು ಸಣ್ಣಗೆ ಹಚ್ಕೊಳ್ತೀವಿ ಅಷ್ಟು ಗ್ರೈಂಡರ್ಗೆ ಸಣ್ಣಕ್ಕಾಗುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಹಚ್ಕೊಬೇಕು ನಾವು. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವೇನು ಹಚ್ಚಿಟ್ಕೊಂಡಿರ್ತೀವಿ ಬೀಟ್ರೋಟ್ನ ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾದಮೇಲೆ ನಾವು ನುಣ್ಣಿಗೆ ರುಬ್ಕೋಬೇಕಾಗುತ್ತೆ. ನೋಡಿ ಎಷ್ಟು ತರಿ ಥರ ರುಬ್ಕೊಂಡಿದ್ದೀವಿ. ಈ ಥರ ರುಬ್ಕೊಂಡಿದ್ದಾದಮೇಲೆ ನಾವು ಒಂದು ಏನು ಕಾಫಿ ಜಾಲರಿ ಇರುತ್ತೆ ಅದಕ್ಕೆ ಹಾಕ್ಕೊಂಡು ನಾವು ಈ ಥರ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಿಧಾನಕ್ಕೆ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನಾನು 2-3 ಸತ ಈ ಥರ ಫಿಲ್ಟರ್ ಮಾಡ್ಕೊಳ್ಳೋ ಅಷ್ಟು ನಾನು ಬೀಟ್ರೋಟ್ ತೊಗೊಂಡಿದ್ದೆ. ನೋಡಿ ನಿಧಾನಕ್ಕೆ, ನಾವೆಷ್ಟು ನಿಧಾನಕ್ಕೆ ಫಿಲ್ಟರ್ ಮಾಡ್ಕೋತೀವಿ ಅಷ್ಟು ರಸ ಬೀಳುತ್ತೆ. ಫಿಲ್ಟರ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಇನ್ನೂ ಒಂದು ಸಲ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡು ಹಾಕ್ಕೊತಿದ್ದೀನಿ. ಇದನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊತಿದ್ದೀನಿ. ನೋಡಿ ಇಷ್ಟು ಸಿಕ್ಕಿದೆ. ಎಷ್ಟು ರೆಡ್ ಕಾಣ್ತಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಮಾತ್ರ. ಅದು ನೋಡ್ತಿದ್ರೇ ಏನೋ ಒಂಥರ ಸಖತ್ತಾಗಿದೆ. ಒಂದು ಬಾಣಲಿ ಇಟ್ಕೊಂಡು ಅದು ಸಣ್ಣ ಉರಿ ಮಾಡಿಕೊಂಡೇ ನಾವು ಬೇಯಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಉರಿ ಕೊಟ್ಕೊಂಡು ಏನಾದರೂ ಮಾಡ್ಕೊಳಕ್ಕೆ ಹೋದರೆ ಸೀದೋಗ್ಬಿಡುತ್ತೆ, ಅದು ಕಣ್ಣು ಸ್ಮೆಲ್ಲೆಲ್ಲ ಬರೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಸಣ್ಣ ಉರಿ ಮಾಡಿಕೊಂಡು ನೀವು ಬೇಯಿಸ್ಕೊಬೇಕಾಗುತ್ತೆ ಇದನ್ನು. ಅದು ಸ್ವಲ್ಪ ಎಷ್ಟು ಒಂದು 3 ಸ್ಪೂನ್ 4 ಸ್ಪೂನ್ ಅಷ್ಟೇ ಇರಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ನಾವು. ನೋಡಿ ಯಾವ ಥರ ಕುದಿ ಬರ್ತಿದೆ ನೋಡಿ, ಇಷ್ಟಾಗಿದೆ. ಅದು ಅರ್ಧದಷ್ಟು ಇದ್ದಿದ್ದು ಸ್ವಲ್ಪ ಒಂದು 4-5 ಸ್ಪೂನ್ ಇರೋಷ್ಟು ಬೆಂದಿದೆ. ನಾವೆಷ್ಟು ಸಣ್ಣ ಉರಿ ಮಾಡ್ಕೊಂಡು ನಾವು ಬೇಯಿಸ್ತೀವೋ ಅಷ್ಟು ಲಿಬಮ್ ಚೆನ್ನಾಗಿರುತ್ತೆ. ನಾವು ತಿರುಗಿಸ್ಕೊಂತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಅಂಡು ಹಿಡಿಯೋ ಚಾನ್ಸ್ ಇದೆ. ಅದಕ್ಕೋಸ್ಕರ ನೋಡಿ ಒಂದು 2-3 ಸ್ಪೂನ್ ಇರೋಷ್ಟು ಇದೆ ಅಷ್ಟೇ. ಒಂದು ಅರ್ಧ ಬಟ್ಲು ಇದ್ದಿದ್ದು ರಸ. ಇದಕ್ಕೆ ನಾನು ವ್ಯಾಸ್ಲಿನ್ ಹಾಕ್ಕೊತಿದ್ದೀವಿ. ನಾವೇನು ತುಟಿಗೆ ವೇರ್ ಮಾಡ್ತೀವಿ ಆ ವ್ಯಾಸ್ಲಿನ್ನ ನಾನು ಇದಕ್ಕೆ ಹಾಕ್ತಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾವು ಹಾಕ್ಕೊತಿದ್ದೀನಿ. ವ್ಯಾಸ್ಲಿನ್ ಹಾಕ್ಕೊಂಡು ನಾವು
ಸ್ವಲ್ಪ ಒಂದು 5 ನಿಮಿಷ ಇಲ್ಲ ಒಂದು 7 ನಿಮಿಷನಾದ್ರೂ ಮಿಕ್ಸ್ ಮಾಡ್ಕೋಬೇಕು ನಾವು. ಆಮೇಲೆ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ. ಅದಾದಮೇಲೆ ಒಂದು 5 ನಿಮಿಷನಾದರೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೇನಾದರೂ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಒಂದು 2 ಸೆಕೆಂಡ್ 3 ಸೆಕೆಂಡು ಒಲೆ ಮೇಲೆ ಇಡಿ, ಒಂದು ಸ್ವಲ್ಪ ಬೆಚ್ಚಗಾಗಬೇಕು ಆ ಥರ. ಅದಾದಮೇಲೆ ನಾನು 2 ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಏನು ಸೈಡ್ ಎಫೆಕ್ಟು ಏನೂ ಇರಲ್ಲ. ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಇದು. ನೋಡಿ, ಒಂದು 5 ನಿಮಿಷ ಮಿಕ್ಸ್ ಮಾಡಾದಮೇಲೆ ಒಂದು ಚಿಕ್ಕ ಡಬ್ಬಿ ತೊಗೊಂಡು ಹಾಕ್ಕೊಳ್ಳಿ ಅದಕ್ಕೆ. ಚಿಕ್ಕ ಡಬ್ಬಿ ತೊಗೊಂಡು ಹಾಕ್ಕೊಂಡಿದ್ದಾದಮೇಲೆ ಅದು ಬಾಕ್ಸ್ನು ಟೈಟಾಗಿರಬೇಕು. ಲೂಸ್ ಆದರೆ ಅದು ಏನಾದ್ರೂ ಫ್ರಿಜ್ಜಲ್ಲಿ ಏನಾದ್ರು ಇಟ್ಟರೆ ಚೆಲ್ಲೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಟೈಟಾಗಿರೋ ಒಂದು ಚಿಕ್ಕದು ಬಾಕ್ಸ್ ತೊಗೊಳ್ಳಿ. ನೋಡಿ, ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಿಗೆ ಒಂದು 2 ಅವರ್ 3 ಅವರ್ ಆದರೂ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಡ್ರೈ ಆಗಿದೆ, ಸಖತ್ತಾಗಿದೆ ಮಾತ್ರ. ಅದು ತುಟಿಗೆ ವೇರ್ ಮಾಡಿದ್ರೆ ಅಷ್ಟೊಂದು ಕಾಣಲ್ಲ ಅನ್ನೋದಕ್ಕೋಸ್ಕರ ಕೈಗೆ ವೇರ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ರೆಡ್ಡಕ್ಕಿದೆ ನೋಡಿ. ಶೈನಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾತ್ರ. ನೋಡಿ, ಬೀಟ್ರೋಟ್ ಲಿಪ್ ಬಾಮ್ ರೆಡಿಯಾಗಿದೆ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.